ಬಿಸಿಲಿನ ಹೊಡೆತ, ಬತ್ತಿದ ಕೆರೆ ಕುಂಟೆ, ಬಿಸಿಲೂರು ಬೀದರ್ ಜನ ಜೀವ ಜಲಕ್ಕಾಗಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ರೈತರು ಕೂಡ ನಲುಗಿ ಹೋಗಿದ್ದಾರೆ. ಮಕ್ಕಳಂತೆ ಸಾಕಿದ ಜಾನುವಾರುಗಳಿಗೆ ಮೇವು ನೀರುಣಿಸಲಾಗದೆ ಅಸಹಾಯಕರಾಗಿದ್ದಾರೆ. ಏನ್ ಮಾಡ್ರಿ ಸರ್, ಆಳ್ಮಕ್ಕಳಿಲ್ಲ, ಮೇವು ಇಲ್ಲ, ಏನ ಬಿಸಿಲದ, ಮನುಷ್ಯರು ಬಿ ಇಲ್ಲ, ಆಳ್ಮಕ್ಕಳು ಬಿ ಸಿಗಾವಂಟ್ರ, ಮೇವು ಬಿ ಇಲ್ಲ ಸರ್, ನೀರು ಬಿ ಇಲ್ಲ ಸರ್. ಹಾಂ 6 ಸೆಂಟ್ ಮಾರೋದು, 4 ಹ್ಯಾಂಗೆ ಸಂಭಾಳಿಸ್ಬೇಕು ಸರ್? ಆಯ್ತದ ನಮ್ಮ ಕೈಲಿ. ಕಾಡಲ್ಲಿ ಹಸಿರು ಮಾಯವಾಗಿದೆ, ಕೆರೆಗಳು ಬತ್ತಿ ನೀರಿಲ್ಲದಂತಾಗಿದೆ. ಹೀಗಾಗಿ ಎತ್ತು, ಹೋರಿ, ಆಕಳು, ಎಮ್ಮೆಗಳನ್ನ ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಸದ್ಯ ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಒಂದು ಜಾನುವಾರ ಸಂತೆಯಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡಬಹುದು, ನೂರಾರು ಸಂಖ್ಯೆಯಲ್ಲಿ ಜಾನುವಾರುಗಳನ್ನ ತೆಗೆದುಕೊಂಡು ರೈತರು ಕೂಡ ಇಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದ್ರೆ, ಎಲ್ಲಿಯೂ ಕೂಡ ಈಗ ಕೆರೆ ಕಟ್ಟೆಗಳಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ, ಎಲ್ಲಿಯೂ ಕೂಡ ಜಾನುವಾರುಗಳು ಹಾಕಲಿಕ್ಕೆ ಮೇವು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಕುಡಿಯುವ ನೀರಿ ಬಿಸಿಲಿನ ಹೊಡೆತ, ಬತ್ತಿದ ಕೆರೆ ಕುಂಟೆ, ಬಿಸಿಲೂರು ಬೀದರ್ ಜನ ಜೀವ ಜಲಕ್ಕಾಗಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ರೈತರು ಕೂಡ ನಲುಗಿ ಹೋಗಿದ್ದಾರೆ. ಮಕ್ಕಳಂತೆ ಸಾಕಿದ ಜಾನುವಾರುಗಳಿಗೆ ಮೇವು ನೀರುಣಿಸಲಾಗದೆ ಅಸಹಾಯಕರಾಗಿದ್ದಾರೆ. ಏನ್ ಮಾಡ್ರಿ ಸರ್, ಆಳ್ಮಕ್ಕಳಿಲ್ಲ, ಮೇವು ಇಲ್ಲ, ಏನ ಬಿಸಿಲದ, ಮನುಷ್ಯರು ಬಿ ಇಲ್ಲ, ಆಳ್ಮಕ್ಕಳು ಬಿ ಸಿಗಾವಂಟ್ರ, ಮೇವು ಬಿ ಇಲ್ಲ ಸರ್, ನೀರು ಬಿ ಇಲ್ಲ ಸರ್. ಹಾಂ 6 ಸೆಂಟ್ ಮಾರೋದು, 4 ಹ್ಯಾಂಗೆ ಸಂಭಾಳಿಸ್ಬೇಕು ಸರ್? ಆಯ್ತದ ನಮ್ಮ ಕೈಲಿ. ಕಾಡಲ್ಲಿ ಹಸಿರು ಮಾಯವಾಗಿದೆ, ಕೆರೆಗಳು ಬತ್ತಿ ನೀರಿಲ್ಲದಂತಾಗಿದೆ. ಹೀಗಾಗಿ ಎತ್ತು, ಹೋರಿ, ಆಕಳು, ಎಮ್ಮೆಗಳನ್ನ ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಸದ್ಯ ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಒಂದು ಜಾನುವಾರ ಸಂತೆಯಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡಬಹುದು, ನೂರಾರು ಸಂಖ್ಯೆಯಲ್ಲಿ ಜಾನುವಾರುಗಳನ್ನ ತೆಗೆದುಕೊಂಡು ರೈತರು ಕೂಡ ಇಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದ್ರೆ, ಎಲ್ಲಿಯೂ ಕೂಡ ಈಗ ಕೆರೆ ಕಟ್ಟೆಗಳಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ, ಎಲ್ಲಿಯೂ ಕೂಡ ಜಾನುವಾರುಗಳು ಹಾಕಲಿಕ್ಕೆ ಮೇವು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಕುಡಿಯುವ ನೀರಿ